ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 34ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಮನಸ್ಸಿನ ಜೊತೆ ಪ್ರಮಾಥಿ ಅನ್ನುವಂಥ ವಿಶೇಷಣವನ್ನು ಯಾಕೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, 2ನೇ ಅಧ್ಯಾಯದ 60ನೇ ಶ್ಲೋಕದಲ್ಲಿ ಇಂದ್ರಿಯಗಳನ್ನು ಪ್ರಮಥನಶೀಲ ಅಂತ ಹೇಳಿದ್ದಾರೆ. ಇಲ್ಲಿ ಮನಸ್ಸನ್ನು ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಕಾರಣ ಏನು ಅಂತಂದ್ಬಿಟ್ಟು ಮರ್ತೋಗಿದ್ದೀವಲ್ವಾ 2ನೇ ಅಧ್ಯಾಯ. ಈಗ ಆ ಒಂದು ಅಧ್ಯಾಯದ 60ನೇ ಶ್ಲೋಕ ಯಾವುದು ಅಂತ ಒಂದ್ಸರಿ ನೋಡೋಣ, ಅವಾಗ ನಮ್ಗೆ ಅರ್ಥ ಆಗುತ್ತೆ. ಯತತೋ ಹೆಪಿ ಕೌಂತೇಯ ಅಂತ ಬರುತ್ತಲ್ಲ ಆ ಶ್ಲೋಕ, ಅದರಲ್ಲಿ ಹೇಳ್ತಾನೆ, ಆಸಕ್ತಿ ನಾಶ ಆಗದೇ ಇರುವ ಕಾರಣ ಈ ಪ್ರಮಥನ ಸ್ವಭಾವ ಇರುವಂಥ ಇಂದ್ರಿಯಗಳು, ಅಂದರೆ ಇಲ್ಲಿ ಇಂದ್ರಿಯಗಳಿಗೆ ಪ್ರಮಥನ ಸ್ವಭಾವ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಥ ಒಂದು ಇಂದ್ರಿಯಗಳು ಪ್ರಯತ್ನಿಸ್ತಾ ಇರುವಂಥ ಬುದ್ಧಿವಂತನಾಗಿರುವಂಥ ಮನುಷ್ಯನ ಮನಸ್ಸನ್ನು ಕೂಡ ಬಲವಂತವಾಗಿ ಅದು ಅಪಹರಿಸ್ಕೊಳ್ಳುತ್ತೆ. ಅಂದರೆ ಅಷ್ಟೊಂದು ಶಕ್ತಿ ಇದೆ ಅದಕ್ಕೆ ಅಂತ ಅಂದ್ಬಿಟ್ಟು ಆಯಿತಾ. ಅದಕ್ಕೆ ಆಸಕ್ತಿ ಅನ್ನೋದು ನಾಶ ಆಗಲಿಲ್ಲ ಅಂತಂದರೆ ಆ ಇಂದ್ರಿಯಗಳು ಯಾರು ಸಾಧನೆ ಮಾಡ್ತಿರ್ತಾನೋ ಅವನನ್ನು ಮತ್ತೆ ಅದು ಬಲವಂತವಾಗಿ ಅಪಹರಣ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಆಯಿತಾ. ಅದಕ್ಕೆ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ 2ನೇ ಅಧ್ಯಾಯದ 60ನೇ ಶ್ಲೋಕದಲ್ಲಿ ಇಂದ್ರಿಯಗಳನ್ನು ಪ್ರಮಥನಶೀಲ ಅಂತ ಹೇಳಿ ಇಲ್ಲಿ ಮನಸ್ಸನ್ನು ಪ್ರಮಥನಶೀಲ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಕಾರಣ ಏನು ಅಂತಂದ್ಬಿಟ್ಟು ಅದಕ್ಕೆ ಉತ್ತರ ಏನು ಅಂತಂದರೆ, ವಿಷಯಗಳ ಸಂಘದಿಂದ ಯಾವಾಗ ವಿಷಯಗಳ ಜೊತೆ ಈ ಇಂದ್ರಿಯ ಆಗಿರ್ಬೋದು ಮನಸ್ಸಾಗಿರ್ಬೋದು ಸೇರ್ಕೊಳ್ಳುತ್ತೋ ಎರಡೂ ಒಂದು ಮತ್ತೊಂದನ್ನು ಕ್ಷುಬ್ಧ ಮಾಡುವಂಥದ್ದು, ಅಂದರೆ ವ್ಯಾಕುಲಗೊಳಿಸುತ್ತೆ ಅಂತ. ಅದು ಎಷ್ಟು ಸ್ಟ್ರಾಂಗ್ ಆಗಿ ಇರಬೇಕು ಅಂದ್ಕೊಳ್ಳುತ್ತೋ ಆ ರೀತಿ ಮಾಡೋದಿಲ್ಲ. ಎರಡೂ ಕೂಡ ಒಂದಕ್ಕೊಂದು ವ್ಯಾಕುಲವನ್ನು ಗೊಳಿಸುವಂಥದ್ದು. ಎರಡೂ ಸೇರ್ಕೊಂಬಿಟ್ಟು ಏನು ಮಾಡುತ್ತೆ, ಬುದ್ಧಿಯನ್ನು ವ್ಯಾಕುಲಗೊಳಿಸುತ್ತೆ. ಅದಕ್ಕೋಸ್ಕರ ಎರಡನ್ನೂ ಕೂಡ ಪ್ರಮಾತಿ ಅಂತ ಹೇಳಿದ್ದಾರೆ. ಇದರ ಬಗ್ಗೆ 2ನೇ ಅಧ್ಯಾಯದ 67ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಏನು ಅಂತಂದರೆ ಯಾವ ಶ್ಲೋಕ, ಇಂದ್ರಿಯಾಣಾಂ ಹಿ ಚರತಾಂ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಹೇಗೆ ಹೇಳಿದ್ದಾರೆ ಅಂದರೆ, ಹೇಗೆ ನೀರಿನಲ್ಲಿ ಚಲಿಸ್ತಾ ಇರುವಂತಹ ನಾವೆಯನ್ನು ವಾಯು ಅಪಹರಣ ಮಾಡುತ್ತೋ ಅದೇ ರೀತಿ ವಿಷಯಗಳಲ್ಲಿ ಚರಿಸ್ತಾ ಇರುವಂತಹ ಇಂದ್ರಿಯಗಳಲ್ಲಿ ಮನಸ್ಸು ಯಾವ ಇಂದ್ರಿಯದ ಜೊತೆ ಇರುತ್ತೋ ಆ ಒಂದೇ ಇಂದ್ರಿಯ ಆ ಆಯುಕ್ತ ಪುರುಷನ ಬುದ್ಧಿಯನ್ನು ಅಪಹರಣ ಮಾಡಿಬಿಡುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇನ್ನೊಂದನ್ನು ವ್ಯಾಕುಲಗೊಳಿಸ್ತಾ ಇರುತ್ತೆ, ಎರಡೂ ಸೇರಿಕೊಂಡು ಬುದ್ಧಿಯನ್ನು ಕೂಡ ಕ್ಷುಬ್ಧಗೊಳಿಸ್ಬಿಡುತ್ತೆ. ಅದಕ್ಕೆ ಎರಡನ್ನು ಪ್ರಮಾತಿ ಅಂತ ಕರೆದಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಮನಸ್ಸನ್ನು ಬಲವತ್ತಂತ ಯಾಕೆ ಹೇಳಿದ್ದಾರೆ, ಮನಸ್ಸು ತುಂಬ ಬಲ ಇರುವಂಥದ್ದು ಅಂತ ಹೇಳಿದಾರಲ್ಲ, ಅದು ಯಾಕೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಮನಸ್ಸು ಸ್ಥಿರವಾಗಿರದೆ ಸದಾ ಕಾಲ ಆ ಕಡೆ ಈ ಕಡೆ ಅಲಿಯುವಂಥದ್ದು, ಮತ್ತು ಶರೀರ ಮತ್ತು ಇಂದ್ರಿಯಗಳನ್ನು ಮತಿಸಿಬಿಡುವಂಥದ್ದು, ಅದು ಅಷ್ಟು ಸ್ಟ್ರಾಂಗ್ ಆಗಿದೆ. ಜೊತೆಗೆ ಏನು ಮಾಡುತ್ತಿದ್ದು ಅಂತಂದರೆ, ಉನ್ಮತ್ತತೆಯಲ್ಲಿರುತ್ತಲ್ಲ ಒಂದು ಆನೆ, ಅದರ ರೀತಿ ಅದು ಭಾರಿ ಬಲಿಷ್ಠವಾಗಿ ಇರುವಂಥದ್ದು. ಹೇಗೆ ತುಂಬ ಪರಾಕ್ರಮಶಾಲಿಯಾಗಿರುವಂಥ ಆನೆಗೆ ಮತ್ತೆ ಮತ್ತೆ ಅಂಕುಶದಿಂದ ಹೊಡೆದ್ರು ಚುಚ್ಚಿದ್ರು ಕೂಡ ಯಾವುದೇ ಪರಿಣಾಮನೂ ಆಗದೆ ಅದು ಮನಸ್ಸಿಗೆ ಬಂದ ಹಾಗೆ ವರ್ತನೆ ಮಾಡುತ್ತೋ, ಅದೇ ರೀತಿ ವಿವೇಕ ಅನ್ನುವಂತಹ ಅಂಕುಶದಿಂದ ಮತ್ತೆ ಮತ್ತೆ ಪ್ರಹಾರ ಮಾಡಿದ್ರೂ ಕೂಡ ಈ ಬಲಿಷ್ಠವಾದಂತಹ ಮನಸ್ಸು ವಿಷಯಗಳ ನಿಬಿಡವಾದಂತಹ ಕಾಡಿನಿಂದ ಹೊರಗಡೆ ಬರೋದಕ್ಕೆ ಅದಕ್ಕೆ ಇಷ್ಟ ಆಗೋದಿಲ್ಲ. ಮನಸ್ಸು ಅದರಲ್ಲೇ ರಮಿಸ್ಬಿಟ್ಟಿರುತ್ತಲ್ಲ, ಅದರಲ್ಲೇ ಅದಕ್ಕೆ ಆಸಕ್ತಿ ಜಾಸ್ತಿ ಆಗ್ಬಿಟ್ಟಿರುತ್ತಲ್ಲ, ಸೊ ಅಲ್ಲಿಂದ ಬರೋದಕ್ಕೆ ಅದಕ್ಕೆ ಇಷ್ಟ ಆಗಲ್ಲ. ಈಗ ಮತ್ತೇರಿಬಿಟ್ಟಿರುತ್ತಲ್ಲ, ಉನ್ಮತ್ತತೆಯಲ್ಲಿರುತ್ತಲ್ಲ, ಅಂಥ ಆನೆಗೆ ಏನಿಂದ ತಿವಿದ್ರೂ ಕೂಡ ಅದು ಏನೂ ಕೇರೆ ಮಾಡೋದಿಲ್ಲ. ಅದಕ್ಕಿಷ್ಟ ಬಂದಂಗೆ ಅದು ಓಡ್ತಾ ಇರುತ್ತೆ, ಕಿತ್ತಾಕ್ತಾ ಇರುತ್ತೆ, ಎಲ್ಲರನ್ನೂ ಬೀಳಿಸ್ತಾ ಇರುತ್ತೆ, ಮರಗಳನ್ನೆಲ್ಲ ಬೀಳಿಸ್ತಾ ಇರುತ್ತೆ. ಅದರ ಹೆಂಗೆ ಬೇಕೋ ಹಂಗೆ ಅದು ವರ್ತನೆ ಮಾಡ್ತಾ ಇರುತ್ತಲ್ಲ, ಅದೇ ರೀತಿ ಈ ಮನಸ್ಸು ಕೂಡ ನಾವೇನಾದರೂ ಅದಕ್ಕೆ ವಿವೇಕ ಇಲ್ಲ, ಹೀಗೆ ಮಾಡಬೇಡ ಹೀಗೆ ಮಾಡು ಅಂತ ಮತ್ತೆ ಮತ್ತೆ ಅದಕ್ಕೆ ಪ್ರಹಾರ ಮಾಡಿದ್ರೂ ಕೂಡ ಬಲಿಷ್ಠವಾದಂಥ ಮನಸ್ಸು ವಿಷಯಗಳ ನಿಬಿಡವಾದ, ಅಂದರೆ ವಿಷಯಗಳಿಂದ ತುಂಬಿರುತ್ತಲ್ಲ ಅಂತ ಕಾಡಿಂದ ಅದು ಹೊರಗಡೆನೆ ಬರೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅದರಲ್ಲೇ ಇದ್ದದಕ್ಕೆ ಅದು ತುಂಬ ಅದರಲ್ಲೇ ಮುಳುಗೋಗಿರುತ್ತದು, ಅಲ್ಲಿಂದ ಬರೋದಕ್ಕೆ ಅದಕ್ಕೆ ಇಷ್ಟನೇ ಆಗಲ್ಲ. ಈಗ ಕೊಳಚೇನಲ್ಲಿ ಬಿದ್ದು ನಾರ್ತಾ ಇರುತ್ತೆ, ಅಂಥ ಜಾಗದಲ್ಲಿ ಹಂದಿಗಳು ಹೋಗಿರುತ್ತೆ, ಅದಕ್ಕೆ ಅಲ್ಲೇ ಇಷ್ಟ, ಅಲ್ಲಿಂದ ಹೊರಗಡೆ ತೆಗೆದ್ರೆ ಅದಕ್ಕೆ ಇಷ್ಟ ಆಗೋದಿಲ್ಲ.
ಯಾಕೆ? ಅದರಲ್ಲೇ ಅದಕ್ಕೆ ಆಸಕ್ತಿ ಇರೋದ್ರಿಂದ, ಅದರಲ್ಲೇ ಅದರ ಮನಸ್ಸು ಬೇರ್ ಬಿಟ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಈ ಒಂದು ಸಂಸಾರ ಜಗತ್ತನ್ನ ತುಂಬ ಕಷ್ಟಗಳಿರುವಂಥದ್ದು, ನೋವುಗಳಿರುವಂಥದ್ದು, ಇಲ್ಲಿಂದ ಹೊರಗಡೆ ಬನ್ನಿ ಅಂತಂದ್ಬಿಟ್ಟು ನಮಗೆ ಗುರುಗಳಾಗಿರ್ಬೋದು, ಜ್ಞಾನಿಗಳಾಗಿರ್ಬೋದು, ಅಥವಾ ಆಧ್ಯಾತ್ಮಿಕವಾದಿಗಳಾಗಿರ್ಬೋದು, ಎಲ್ಲರೂ ನಮಗೆ ಹೇಳ್ತಾರೆ ಬುದ್ಧಿವಾದ. ಆದರೆ ನಾವು ಕೇಳ್ತೀವಾ? ಇಲ್ಲ. ಯಾಕೆ? ನಮ್ಮ ಮನಸ್ಸು ಅದರಲ್ಲೇ ಮುಳುಗೋಗಿದೆ. ಇಲ್ಲೇ ನಮಗೆ ಆನಂದ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದರಿಂದ ಹೊರಗಡೆ ಬರೋದಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ. ಅದು ಕೊಳಚೆ ಆಗಿದ್ರೂ ನಮಗೆ ಗೊತ್ತಿಲ್ಲ. ಅದರಿಂದ ಹೊರಗಡೆ ಬರಬೇಕು ಅನ್ನೋದೇ ಗೊತ್ತಿಲ್ಲ ನಮಗೆ. ಅಲ್ಲೇ ನಮಗೆ ಇಷ್ಟ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು ಬರೋದಕ್ಕೆ ಪ್ರಯತ್ನನೂ ಮಾಡೋದಿಲ್ಲ. ಆದರೆ ಅದರಿಂದ ಹೊರಗಡೆ ಇರೋರು ಅದನ್ನು ನೋಡ್ತಿರ್ತಾರೆ. ಅಯ್ಯೋ, ಈ ಒಂದು ಭವಸಾಗರದಲ್ಲಿ ಬಿದ್ದು ಇವರು ನರಳ್ತಾ ಇದ್ದಾರಲ್ಲಪ್ಪ, ಇವ್ರನ್ನ ನಾವು ಹೊರಗಡೆ ಕರ್ಕೊಂಬರ್ಬೇಕು ಅಂದರೆ ಕೇಳೋದಕ್ಕೆ ನಾವು ತಯಾರಿಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ? ಸೊ ಈ ಧರ್ಮ ಗ್ರಂಥಗಳೆಲ್ಲ ಇರೋದು ನಮ್ಮನ್ನು ಅದರಿಂದ ಹೊರಗಡೆ ತರುವಂಥ ಕೆಲಸ ಮಾಡುವಂಥದ್ದು. ಆದರೆ ಕೇಳುವಂಥ ಒಂದು ಮನಸ್ಥಿತಿಯನ್ನು ನಾವು ಇಟ್ಕೊಂಡಿರಬೇಕು. ಕೇಳಿ ಅದರ ಹಾಗೆ ನಾವು ನಡ್ಕೊಂಡಾಗ ನಾವು ಅಲ್ಲಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ನಾವು ಅಲ್ಲೇ ಬಿದ್ದಿರಬೇಕಾಗತ್ತೆ. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.